ಕರ್ನಾಟಕದ ಸ್ಪೆಷಲ್ ರಾಗಿ ಕಿಲ್ಸ ಹೇಗೆ ಮಾಡೋದು ನೋಡೋಣ ಬನ್ನಿ. ಅದ್ರ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಈಗ ಬೇಸಿಗೆಗಾಲ ಅಲ್ವಾ, ಹಾಗಾಗಿ ಏನಾದರೂ ತಂಪಾಗಿ ತಿನ್ನಬೇಕು ಕುಡಿಬೇಕು ಅಂತ ಅನಿಸ್ತಾ ಇದೆ. ಬಟ್ ಹೊರಗಡೆ ತಿನ್ನೋದು ಕುಡಿಯೋದು ಅಷ್ಟು ಸೇಫ್ ಅಲ್ಲ. ಸೊ ಹಾಗಾಗಿ ರಾಗಿ ಕಿಲ್ಸನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದು ತಂಪಾಗೂ ಇರುತ್ತೆ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮೊದಲಿಗೆ 1 ಕಪ್ ರಾಗಿನ ಚೆನ್ನಾಗಿ ತೊಳ್ಕೊಂಡು ಒಂದು 8 ಗಂಟೆ ಕಾಲ ಅಂದರೆ ಓವರ್ ನೈಟ್ ನೆನೆಸ್ಬಿಡಿ. ನಾನು ನೈಟಲ್ಲಿ ನೆನೆಸ್ಬಿಟ್ಟು ಮಾರ್ನಿಂಗ್ ಮಿಕ್ಸಿ ಗ್ರೈಂಡರ್ಗೆ ಮಾಡ್ಕೊತೀನಿ. ರಾಗಿ ಚೆನ್ನಾಗಿ ಗ್ರೈಂಡ್ ಆಗಬೇಕು, ಆಗ ಹಾಲು ಚೆನ್ನಾಗಿ ಬರುತ್ತೆ. ಹಾಲು ಚೆನ್ನಾಗಿ ಬಂದರೆ ಕಿಲ್ಸನೂ ಚೆನ್ನಾಗಿರುತ್ತೆ. ಗ್ರೈಂಡ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಬಿಳಿ ಬಟ್ಟೆ ಅಂದರೆ ತೆಳು ಬಟ್ಟೆಯನ್ನು ಕಟ್ಬಿಟ್ಟು ಅದರಲ್ಲಿ ಹಾಲನ್ನ ಸೋಸ್ಕೊಳ್ಳಿ. ನೆಕ್ಸ್ಟ್ ಅದೇ ಪ್ರೊಸೆಸ್ಸಲ್ಲಿ ಆ ಸೋಸಿರೋ ಹಾಲನ್ನೇ ಮತ್ತೆ ಇನ್ನೊಂದು ಸಲ ಸೋಸ್ಕೊಳ್ಳಿ. ಯಾಕಂದರೆ ಆ ರಾಗಿದು ಸಿಪ್ಪೆ ಗಸಿ ಏನೂ ಇರಲ್ಲ, ಪ್ಯೂರ್ ಹಾಲು ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಆ 1 ಲೋಟ ರಾಗಿಗೆ ಒಂದು ಲೋಟ ನೀರು ಹಾಕ್ಕೊಂಡು ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ 1 ಲೋಟ ರಾಗಿಗೆ ಒಂದು ಲೋಟ ಬೆಲ್ಲ ಹಾಕಿ ಪಾಕ ಮಾಡಿಕೊಂಡು ಆ ಹಾಲಿಗೆ ಆ ಪಾಕನ ಮಿಕ್ಸ್ ಮಾಡಿಬಿಟ್ಟು ಫಸ್ಟಿಗೆ 5 ಮಿನಿಟ್ಸ್ ಹೈ ಫ್ಲೇಮಲ್ಲಿಟ್ಟು ನೀಟಾಗಿ ಗುರಾಡಬೇಕು. ಅದು ಗಂಟಾಗಲ್ಲ, ಬಟ್ ಬಿಟ್ಟರೆ ಗಂಟಾಗುತ್ತೆ. ನೆಕ್ಸ್ಟ್ ಲೋ ಫ್ಲೇಮಲ್ಲಿಟ್ಟು ನೀಟಾಗಿ ಗುರಾಡಬೇಕು. ಫಸ್ಟ್ 5 ಮಿನಿಟ್ಸ್ ಹೈ ಫ್ಲೇಮು, ನೆಕ್ಸ್ಟ್ 5 ಮಿನಿಟ್ಸ್ ಆದಮೇಲೆ ಲೋ ಫ್ಲೇಮಲ್ಲಿ ಇಡಿ. ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ. ನಂತರ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಗುರಾಡಿ. ದೆನ್ ಒಂದು ಪ್ಲೇಟಲ್ಲಿ ನೀಟಾಗಿ ತುಪ್ಪ ಸವರ್ಕೊಂಡು ಅದಕ್ಕೆ ಮಾಡಿರೋಂಥ ಕಿಲ್ಸನ ಸರ್ವ್ ಮಾಡಿ. ಅದ್ರ ಮೇಲೆ ಗಸಗಸೆ ಆ್ಯಡ್ ಮಾಡ್ಕೊಳ್ಳಿ. ಒಬ್ಬೊಬ್ಬರು ಗಸಗಸೆ ಕೊಬ್ಬರಿ 2 ಆ್ಯಡ್ ಮಾಡ್ಕೊಳ್ತಾರೆ, ಬಟ್ ನಾವು ಕೊಬ್ಬರಿ ತಿನ್ನಲ್ಲ, ಸೊ ಹಾಗಾಗಿ ಬರೀ ಇದೊಂದೇ ಆ್ಯಡ್ ಮಾಡ್ಕೊತೀವಿ. ಇದಾದಮೇಲೆ ಕೂಲಾಗೋಕ್ಕೆ 1 ಅವರ್ ನೀವು ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. ಅದಾದಮೇಲೆ ಈ ಥರ ಕಟ್ ಮಾಡಬೇಕು. ಕಟ್ ಮಾಡಿದರೆ ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ. ನೀಟಾಗಿ ಬೆಂದಿದೆ ಅಂತ ಅರ್ಥ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.